ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹೊರಟಿದ್ದು ನಮ್ಮ ಚಿತ್ರದುರ್ಗದ ಸಮೀಪದಲ್ಲಿರುವ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ. ಇದು ಇರೋದು ಚಿತ್ರದುರ್ಗದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಗೋನೂರಿಗೆ ಹೋಗುವ ದಾರಿಯ ಮಧ್ಯಭಾಗದಲ್ಲಿ ಬರುತ್ತೆ. ಈ ದೇವಸ್ಥಾನ ಮೇನ್ ಗೇಟ್ ಇದು. ಹಾಗೆ ಒಳಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಒಳಗಡೆ ಹೋದ್ವಿ ನೋಡಿ, ಇಲ್ಲಿಂದ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ಜಾಗ. ಯಾರು ದುರ್ಗ್ ಬಂದರೆ ಈ ಜಾಗ ಮಿಸ್ ಮಾಡ್ಕೊಬೇಡಿ. ಹಾಗೆ ಒಮ್ಮೆ ಭೇಟಿ ಕೊಟ್ಟೋಗಿ ನೋಡಿ ಫ್ರೆಂಡ್ಸ್. ಇದು ಮೇನ್ ದೇವಸ್ಥಾನಕ್ಕೆ ಹೋಗೋ ಮೇನ್ ದಾರಿ. ಇಲ್ಲೇ ಕಮಲ್ದ ಉತ್ತರ ಎಲ್ಲ ಡಿಸೈನ್ ಮಾಡಿದ್ದಾರೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದೇ ಮೇನ್ ದಾರಿ. ಹಾಗೆಯೇ ಮೆಟ್ಲು ಹತ್ಕೊಂಡು ಒಳಗಡೆ ಹೋಗಬೇಕು. ಅದರಲ್ಲಿ ಗಾರ್ಡನ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೋಡೋಕ್ಕೆ ಮನಸ್ಸಿಗೆ ತುಂಬಾ ಸಂತೋಷ ಆಗುತ್ತೆ. ತುಂಬ ಚೆನ್ನಾಗಿದೆ ಈ ಸ್ಥಳ. ನೋಡೋಕ್ಕೆ ತುಂಬಾ ಸುಂದರವಾಗಿದೆ ಫ್ರೆಂಡ್ಸ್. ಹಾಗೆ ಹೋಗ್ತಾ ಇದ್ವಿ ಒಳಗಡೆ. ನೋಡ್ತಾ ನೋಡ್ತಾ ಹಾಗೆಯೇ ಹೊರಟಿದ್ವಿ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡೋಕ್ಕೆ ನಮಗೆ ಫಸ್ಟ್ ಟೈಮ್ ಹೋಗಿದ್ದು ಫ್ರೆಂಡ್ಸ್. ನೋಡೋಣ ಅಂತಂದು ನಾವು ಹುಟ್ಟಿದ್ದಿಲ್ಲೇ ಚಿತ್ರದುರ್ಗದಲ್ಲ ಇದ್ದರೂ ಇದೇ ಊರ ಮೇಲೆ ಓಡಾಡ್ತಿದ್ರೆ ಯಾವತ್ತೂ ಹೋಗಲಿಲ್ಲ ಫ್ರೆಂಡ್ಸ್. ನೋಡೋಣ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರಲ್ಲ ಅಂತಂದು ಮೊನ್ನೆ ಶುಕ್ರವಾರದ ದಿನ ಹೋಗಿದ್ದೆ ಫ್ರೆಂಡ್. ಆಷಾಢದ ಇರೋದ್ರಿಂದ ಶುಕ್ರವಾರ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತಂದು ಹೋಗಿದ್ವಿ. ಹೋಗಿ ನೋಡಿದಾಗ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಇದನ್ನು ನೋಡಿ. ಈ ಜಾಗನ ಅಷ್ಟು ಚೆನ್ನಾಗಿದೆ. ಗಾರ್ಡನ್ನು, ಆ ವಾತಾವರಣ, ಗುಡ್ಡ ನೋಡಿ ಫ್ರೆಂಡ್ಸ್. ಇದು ದೇವಸ್ಥಾನಕ್ಕೆ ಒಳಗೆ ಹೋಗೋ ಎಂಟ್ರೆನ್ಸ್ ಇದು. ಹಾಗೆ ಎಲ್ಲ ನೋಡ್ಕೊತ ವಿಡಿಯೋ ಮಾಡ್ಕೊತ ನಮ್ಮ ಫ್ರೆಂಡ್ಸ್ ಮುಂದೆ ಹೋಗ್ತಾ ಇದ್ದಾರೆ. ಅವರಿಂದ ನಾನು ಹೋಗ್ತಾ ಇದ್ದೀನಿ. ಅವರು ಒಳಗಡೆ ಹೋದರು. ಇವಾಗ ನಾನು ಹಾಗೆ ಮೆಟ್ಲನ್ನು ಹತ್ಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ. ಇದು ಮೇನ್ ಮುಖ್ಯ ದ್ವಾರ ಇದು. ಹಾಗೆ ಒಳಗಡೆ ಹೋದ್ವಿ. ಅಲ್ಲಿ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಅಲ್ಲಿ ಹೋಮ ಮಾಡಲಿಕ್ಕೆ ಎಲ್ಲರೂ ರೆಡಿ ಮಾಡ್ಕೊತಾ ಇದ್ರು. ಹಾಗೆ ನಾವು ಹಾಗೆ ಹೊರಟ್ವಿ. ಹಾಗೆ ಹೋಗ್ತಾ ಹೋಗ್ತಾ ಹಿಂದ್ಗಡೆ ಬಾಗಿಲಿಂದ ಹೊರಗಡೆ ನೋಡಿದ್ವಿ. ಆಗ ಕಾಣಿಸ್ತಿದೆ ನೋಡಿ, ಅಲ್ಲಿ ಕಾಣಿಸ್ತಾ ಇರೋದೇ ದುರ್ಗಾ ಪರಮೇಶ್ವರಿ ಅಮ್ಮನವರ ಗರ್ಭಗುಡಿ. ಹಾಗೆ ಮೆಟ್ಲತ್ಕೊಂಡು ಮೇಲಕ್ಕೆ ಹೋಗಬೇಕು ಫ್ರೆಂಡ್ ಒಳಗಡೆ. ಹಾಗೆ ಒಳಗಡೆ ಹೋಗ್ತಾ ಇದ್ದೀವಿ. ಇದು 4 ಮೂಲೆಯಲ್ಲಿದೆ. 4 ಮೂಲೆಯಲ್ಲಿ ಒಂದೊಂದು ದೇವರುಗಳ ಪ್ರತಿಷ್ಠಾಪನೆ ಆಗಿದೆ. ಇಲ್ಲಿ ಪೂರ್ತಿಯಾಗಿ ನೀಟಾಗಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಇಲ್ಲಿ ವಿಡಿಯೋ ಮಾಡೋಕ್ಕೆ, ಫೋಟೋ ತೆಗಿಯೋಕ್ಕೆ ಪರ್ಮಿಷನ್ ಇಲ್ಲ. ಹಾಗಾಗಿ ಭಯದಿಂದಲೇ ವಿಡಿಯೋ ಮಾಡ್ತಾಯಿದ್ದೀವಿ. ಇದು ಏನು ಅಮ್ಮನವರ ಗೋಪುರ. ಹಾಗೆ ಹೊರಗಡೆ ಬಂದ್ವಿ ಫ್ರೆಂಡ್ಸ್. ಹೊರಗಡೆ ಬಂದ್ವಿ. ಆಗಲೇ ಹೋಮ ಹವನಗಳಾಗಲೇ ಸ್ಟಾರ್ಟ್ ಆಗಿದ್ವು. ಕೇಳಿಸ್ತಾ ಇರ್ಬೋದು ನಿಮಗೆ. ಈ ಜಾಗ ತುಂಬ ಪ್ರಶಾಂತವಾಗಿದೆ ಫ್ರೆಂಡ್. ಪ್ರಶಾಂತವಾಗಿದೆ, ಮನಸ್ಸಿಗೆ ಸಂತೋಷ ಕೊಡುತ್ತೆ, ಉಲ್ಲಾಸ ಆಗುತ್ತೆ. ಈ ಜಾಗಕ್ಕೊಮ್ಮೆ ಭೇಟಿ ಕೊಡಿ.
ಅಮ್ಮನವ್ರ ಗರ್ಭಗುಡಿಯಲ್ಲಿ ಫೋಟೋ ಅದೆಲ್ಲ ತೆಗಿಲಿಕ್ಕೆ ಅವಕಾಶ ಇರಲಿಲ್ಲ ಫ್ರೆಂಡ್ಸ್, ಅದೆಲ್ಲ ತೆಗಿಲಿಕ್ಕಾಗಲಿಲ್ಲ. ಇಲ್ಲಿ ಗಾರ್ಡನ್ ಅಂತೂ ತುಂಬ ಅಂದರೆ ತುಂಬ ಮನಸ್ಸಿಗೆ ಉಲ್ಲಾಸ ಆಗುತ್ತೆ. ಹಾಗೆ ಹಿಂದ್ಗಡೆಯಿಂದ ಹೋಗ್ತಾ ಇದ್ದೀವಿ, ಮುಂದ್ಗಡೆ ಹೋಗೋಣ ಅಂತಂದು ನೋಡಿ ಹೋಗ್ತಾ ಇದ್ದೀವಿ. ಇಲ್ಲಿ ಫೋಟೋಗೆ ವಿಡಿಯೋಗೆ ಅವಕಾಶ ಇರಲ್ಲ, ಆದ್ರೂ ನಾವು ಒಂದು ಹಂತವಾಗಿ ವಿಡಿಯೋ ಮಾಡಿದ್ದೀವಿ. ಅದು ನೀಟಾಗಿ ಬಂದಿದೆಯಲ್ಲ ಗೊತ್ತಿಲ್ಲ, ಆದ್ರೂ ನೋಡ್ಲಿಕ್ಕೆ ಮಾತ್ರ ಈ ಜಾಗ ತುಂಬಾ ಅಂದರೆ ತುಂಬ ಅದ್ಭುತವಾಗಿದೆ. ಯಾರೂ ಈ ಜಾಗ ಮಿಸ್ ಮಾಡ್ಕೊಂಬಿಡಿ. ಮೊದಲನೇ ಆಷಾಢ ಶುಕ್ರವಾರ ಬಂದಿದ್ದೀನಿ ಫ್ರೆಂಡ್. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇಲ್ಲಿ ಗೋಶಾಲೆನೂ ಇದೆ, ಗೋಮಾತೆಗಳನ್ನ ಸಾಕಿದ್ದಾರೆ ಇಲ್ಲಿ. ನೋಡಲಿಕ್ಕೆ ಹಸುಗಳು ತುಂಬ ಅಂದರೆ ತುಂಬ, ಅಂದರೆ ನಾವು ನೋಡಿದ್ದಕ್ಕೂ ಇಲ್ಲಿ ನೋಡ್ತಾ ಇರೋದಕ್ಕೂ ಡಿಫ್ರೆಂಟ್ ಆಗಿದ್ದಾವೆ. ನೋಡಿ ಇವೆಲ್ಲ ಹಸು ಗೋಶಾಲೆ, ಇದು ತುಂಬಾ ದೊಡ್ಡದಾಗಿದೆ ಗೋಶಾಲೆ. ಅಲ್ಲಿ ನೋಡಿ ಫ್ರೆಂಡ್, ಅದು ಹಸು ದೊಡ್ಡ ಕೂಡು ಎಲ್ಲ ಹೊಂದಿದ್ದಾವೆ. ನಾನು ಅದನ್ನು ಎತ್ತು ಅಂದ್ಕೊಂಡೆ, ಅದು ಎತ್ತಲ್ಲ, ಆ್ಯಕ್ಚುಲಿ ಬಂದದು ಹಸು. ಅಲ್ಲಿ ಇರೋದೆಲ್ಲ ಹಸುಗಳು, ಒಂದೊಂದು ಹಸುನೇ ಒಂದೊಂದು ರೀತಿಯಲ್ಲಿದ್ದಾವೆ. ಇದು ಅಷ್ಟೇ, ಇದನ್ನು ನಾನು ಸಡನ್ನಾಗಿ ಎತ್ತು, ನನ್ನ ಫ್ರೆಂಡಿಗೆ ಹೇಳಿದೆ ಎತ್ತು ನೋಡಿ ಎತ್ತು ಅಂತ. ಅದು ಎತ್ತಲ್ಲ, ಅದು ಆ್ಯಕ್ಚುಲಿ ಬಂದು ಹಸು. ನೋಡಿ ಫ್ರೆಂಡ್ಸ್,